ಭಾರತದ ಗಂಧರ್ವ ಗಾಯಕನಿಗೆ ಪದನಮನ. ಅದ್ವಿತೀಯ ಅವಿಸ್ಮರಣೀಯ ಶ್ರೀ ಎಸ್.ಪಿ. ಬಾಲಸುಬ್ರಹ್ಮಣ್ಯವರ ಗಾನಯಾನ. ಭಾರತೀಯ ಚಿತ್ರರಂಗದಲ್ಲಿ ಭರ್ತಿ 50 ವರ್ಷಗಳ ಕಾಲ ನಿರಂತರವಾಗಿ ಹಾಡಿ ರಂಜಿಸಿದ ಮಹಾನ್ ಗಾಯಕರಿವರು. 5 ದಶಕದಲ್ಲಿ 16ಕ್ಕೂ ಹೆಚ್ಚು ಭಾಷೆಯಲ್ಲಿ 40,000ಕ್ಕೂ ಹೆಚ್ಚು ಹಾಡುಗಳಿಗೆ ಧ್ವನಿಯಾಗಿ ಹೊಸ ಇತಿಹಾಸ ಬರೆದವರು. ಮಧುರ ಮೌನ ಮಿಡಿವ ಹೃದಯ ಹಳ್ಳಿಯಿಂದ ದಿಲ್ಲಿಯ ತನಕ ಎಲ್ಲಿಗೆ ಹೋದರೂ ಇವರ ಅಭಿಮಾನಿ ವರ್ಗ ನೋಡಸಿಗುತ್ತದೆ. ವಿಶೇಷವಾಗಿ ಅಸಂಖ್ಯಾತ ಮನಗಳಿಗೆ ಇವರ ಹಾಡೇ ಮುಂಜಾನೆಯ ಸುಪ್ರಭಾತ. ಭಾರತದ ಹೆಮ್ಮೆ ಇವರು. ಭಾರತೀಯ ಸಿನಿಮಾ ರಂಗದ ಹೆಗ್ಗುರುತಾದವರು. ಅವರೇ ಬದುಕಿನುದ್ದಕ್ಕೂ ಹಾಡಿ ರಂಜಿಸಿದ ಗಾನ ಧೀಮಂತ, ಹೃದಯ ಶ್ರೀಮಂತ ಶ್ರೀ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ. ಆಂಧ್ರಪ್ರದೇಶದ ಕೊನೆಟಂಪೇಟದಲ್ಲಿ 1946 ಜೂನ್ 4ರಂದು ಎಸ್.ಪಿ. ಸಾಂಬಮೂರ್ತಿ ಮತ್ತು ಶ್ರೀಮತಿ ಶಕುಂತಲಮ್ಮ ದಂಪತಿಗಳ ಪುತ್ರನಾಗಿ ಜನಿಸಿದವರೇ ಶ್ರೀಪತಿ ಪಂಡಿತಾರಾಧ್ಯುಲ ಬಾಲಸುಬ್ರಹ್ಮಣ್ಯಂ. ಅರ್ಥಾತ್ ನಿಮ್ಮ ಜನಮಾನಸದಿ ಸ್ಥಾನ ಪಡೆದ ಗಂಧರ್ವ ಗಾಯಕ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ. ತಂದೆ ಸಾಂಬಮೂರ್ತಿ ಹರಿಕಥಾ ವಿದ್ವಾಂಸರು. ಅವರಿಗೆ ಮಗನನ್ನು ಎಂಜಿನಿಯರ್ ಮಾಡುವ ಕನಸಿತ್ತು. ಚಿಕ್ಕಂದಿನಿಂದಲೇ ಸಂಗೀತದ ಬಗ್ಗೆ ಆಸಕ್ತಿ ಹೊಂದಿದ್ದ ಬಾಲಕ ಬಾಲಸುಬ್ರಹ್ಮಣ್ಯಂ ಸಣ್ಣ ಪುಟ್ಟ ಸ್ಪರ್ಧೆಗಳಿಗಾಗಿ ವೇದಿಕೆ ಏರಿ ಹಾಡಲು ಪ್ರಾರಂಭಿಸಿದಾಗಲೇ ದೊಡ್ಡ ಮಟ್ಟದಲ್ಲಿ ಚಪ್ಪಾಳೆ ಪ್ರಶಂಸೆ ಸಿಗಲಾರಂಭಿಸಿತು. ಒಂದು ಕಡೆ ಅಪ್ಪನ ಆಸೆಯಂತೆ ಇಂಜಿನಿಯರಿಂಗ್ ಓದುತ್ತಾ, ಮತ್ತೊಂದೆಡೆಗೆ ಅವಕಾಶ ಸಿಕ್ಕಾಗಲೆಲ್ಲ ಹಾಡುತ್ತಾ ಬೆಳೆದರು. 1964ರಲ್ಲಿ ಒಂದು ಸ್ಪರ್ಧೆಯಲ್ಲಿ ಹಾಡಿ ಮೊದಲ ಸ್ಥಾನ ಗಳಿಸಿದರು. ಅಂದು ಆ ಸ್ಪರ್ಧೆಯ ತೀರ್ಪುಗಾರರಾಗಿದ್ದವರು ಜನಪ್ರಿಯ ಸಂಗೀತ ನಿರ್ದೇಶಕರಾದ ಎಸ್.ಪಿ. ಕೋದಂಡಪಾಣಿ ಮತ್ತು ಘಂಟಸಾಲ ಅವರು. ಅಂದೇ ಈ ಪ್ರತಿಭೆಯ ಭವಿಷ್ಯವನ್ನು ಆ ಹಿರಿಯರು ಗುರುತಿಸಿದ್ದಲ್ಲದೆ, ಸಿನಿಮಾ ಗಾಯಕನಾಗಲು ಪ್ರಯತ್ನಿಸು, ಭವಿಷ್ಯದಲ್ಲಿ ಹಿನ್ನೆಲೆ ಗಾಯಕನಾಗಿ ನೀನು ದೊಡ್ಡ ಸಾಧನೆ ಮಾಡಬಹುದು ಎಂದು ಸ್ಫೂರ್ತಿ ತುಂಬಿದರು. ಅಂದು ಸಿನಿಮಾದತ್ತ ಮುಖ ಮಾಡಿದ ಶ್ರೀಪತಿ ಪಂಡಿತಾರಾಧ್ಯುಲ ಬಾಲಸುಬ್ರಹ್ಮಣ್ಯಂ ನಂತರದ ದಿನಗಳಲ್ಲಿ ಹಿನ್ನೆಲೆ ಗಾಯನ ಲೋಕದ ಮುಖವಾಣಿಯಾದರು. ಡಿಸೆಂಬರ್ 15, 1966ರಂದು ಎಸ್.ಪಿ. ಕೋದಂಡಪಾಣಿಯವರ ಸಂಗೀತ ಸಂಯೋಜನೆಯ ಶ್ರೀ 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 ಮರ್ಯಾದ ರಾಮಣ್ಣ ಸಿನಿಮಾದ ಹಾಡಿಗೆ ಧ್ವನಿಯಾಗುವ ಮೂಲಕ ಎಸ್.ಪಿ.ಬಿ. ಗಾನಯಾನ ಶುರುವಾಯಿತು. ಆ ನಂತರ ನಡೆದದ್ದೆಲ್ಲ ಒಂದು ಸುಂದರ ಇತಿಹಾಸ. ಕಾವೇ ಕಾವ್ಯ ಸುಮಬಾಲ ಗವರಾಲ ಪ್ರಿಯುರಾಲ ನವಭಾವರಾಗಮಾಲ ಕಾವೇ ಕಾವ್ಯ ಸುಮಬಾಲ. ಹಾಸ್ಯ ಚಕ್ರವರ್ತಿ ಶ್ರೀ ನರಸಿಂಹರಾಜು ನಟನೆಯ ಶ್ರೀ ಎಂ ರಂಗರಾವ್ ಅವರ ಸಂಗೀತ ಸಂಯೋಜನೆಯ ನಕ್ಕರೆ ಅದೇ ಸ್ವರ್ಗ ಸಿನಿಮಾಗೆ ಹಾಡುವ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪರಿಚಯವಾದರು. ಕನಸಿದೋ ನನಸಿದೋ ಮುಗುದ ಮನದ ಬಿಸಿ ಬಯಕೆಯೋ ಇದು ಚಿಗುರು ಹರೆಯ ಸೆಳೆವೋ ಚಿಗುರು ಹರೆಯ ಸೆಳೆವೋ. ಎಂ.ಎಸ್. ವಿಶ್ವನಾಥನ್ ಸಂಯೋಜನೆಯ ಹೋಟೆಲ್ ರಂಭಾ ಸಿನಿಮಾದಿಂದ ತಮಿಳಿನಲ್ಲೂ ಹಿನ್ನೆಲೆ ಗಾಯನದ ಖಾತೆ ತೆರೆದರು. ಸತ್ಯಂ ಸಂಯೋಜನೆಯ ಕನ್ಯೆ ವಯಸ್ಸು ಮೂಲಕ ತೆಲುಗಿನಲ್ಲೂ ಕೂಡ ಹಿನ್ನೆಲೆ ಗಾಯನ ಆರಂಭಿಸಿದರು. ಪೌರ್ಣಮಿ ನಿಲವೇಲ್ ಎಂಬ ಹಾಡಿಗೆ ಮೊದಲ ಬಾರಿಗೆ ಎಸ್ ಜಾನಕಿಯವರ ಜೊತೆಗೆ ಯುಗಳ ಗೀತೆಗೆ ಬಾಲು ಅವರು ಧ್ವನಿಯಾದರು. ಹಿಂದಿಯಲ್ಲಿ ಲತಾ ಮಂಗೇಶ್ಕರ್ ಅವರ ಜೊತೆಗೂಡಿ ಹಾಡಿದ ಹಮ್ ಆಪ್ಕೆ ಹೈ ಕೌನ್ ಚಿತ್ರದ ದೀದಿ ತೇರಾ ದೇವರ್ ದಿವಾನ
ಹಾಡು ಮಾಡಿದ ಮೋಡಿ ಮರೆಯಲ ಸಾಧ್ಯ. ಕೋದಂಡಪಾಣಿ ನಾಗ್, ಶಂಕರ್ ನಾಗ್, ಟೈಗರ್ ಪ್ರಭಾಕರ್, ರಾಮಕೃಷ್ಣ, ರವಿಚಂದ್ರನ್, ಡಾಕ್ಟರ್ ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಶಶಿಕುಮಾರ್, ರಮೇಶ್ ಅರವಿಂದ್, ಉಪೇಂದ್ರ, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸೇರಿದಂತೆ ಎಲ್ಲ ಸ್ಟಾರ್ಗಳಿಗೂ ಹಾಡಿದ ಸಿಂಗಿಂಗ್ ಸ್ಟಾರ್ ನಮ್ಮ SPB. ಆಯಾ ನಟರ ಧ್ವನಿ ಹಾವಭಾವಗಳನ್ನು ಗಮನಿಸಿ ಅದಕ್ಕೆ ತಕ್ಕಂತೆ ಧ್ವನಿ ಬದಲಿಸಿ ಹಾಡುತ್ತಿದ್ದುದು ಬಾಲು ಅವರ ಸ್ಪೆಷಾಲಿಟಿ. ಆ ಕಾರಣಕ್ಕೆ ಇವರು ಹಾಡಿದಾಗ ಸ್ವತಃ ಆ ನಾಯಕರೇ ಹಾಡಿದರೇನೋ ಎನಿಸುವಂತಿತ್ತು. ಇವರ ಗಾಯನದ ಕನ್ನಡ ಸಿನಿಮಾಗಳ ಪಟ್ಟಿ ಮಾಡುತ್ತಾ ಹೋದರೆ ಬಹುಶಃ ಎಂದಿಗೂ ಮುಗಿಯಲಾರದು. ಆ ಮಟ್ಟದಲ್ಲಿ SPB ಕನ್ನಡದಲ್ಲಿ ಹಾಡಿದ್ದಾರೆ. ಕನ್ನಡ ಚಿತ್ರಗಳ ಹಿನ್ನೆಲೆ ಗಾಯನ ಲೋಕವನ್ನು ಆಳಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಹುಟ್ಟಿದರು. ಕರ್ನಾಟಕಕ್ಕೆ ವರವಾಗಿ ಸಿಕ್ಕವರು ಎಂದರೆ ಅತಿಶಯೋಕ್ತಿಯಾಗಲಾರದು. ಕನ್ನಡ ಬಂಧುಗಳೇ ನಮಸ್ಕಾರ. ನಿಮ್ಮ SP ಬಾಲಸುಬ್ರಹ್ಮಣ್ಯ ಮಾತಾಡೋದು. ಗೊತ್ತು ನಿಮಗೂ ರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲರಿಗೂ. ಎಲ್ಲರಿಗೂ ಗೊತ್ತಾದ ವಿಷಯ, ನನ್ನನ್ನು ನೀವು ದತ್ತ ಸ್ವೀಕಾರ ಮಾಡಿಕೊಂಡಿದ್ದೀರಾ ಕನ್ನಡಿಗನಾಗಿ. ನಾನು ಯಾವಾಗಲೂ ಹೇಳ್ತಾ ಬರ್ತಾ ಇದ್ದೀನಿ, ಮತ್ತೊಮ್ಮೆ ನಾನು ಹುಟ್ಟಿದರೆ, ಬೇರೆ ಜನ್ಮ ಇದ್ದರೆ ನಾನು ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಅಂತ. ಅದು ಅತಿಶಯ ಅಲ್ಲ, ಅಸತ್ಯ ಇಲ್ಲ, ಸುಳ್ಳು ಇಲ್ಲ. ಕರ್ನಾಟಕ ಅಂದರೆ ನನಗೆ ತುಂಬ ಇಷ್ಟ, ಕನ್ನಡಿಗರಂದರೆ ತುಂಬ ಇಷ್ಟ, ಭಕ್ತಿ. ಆ್ಯಂಡ್ ಒನ್ ಮೋರ್ ಬ್ಯೂಟಿಫುಲ್ ಥಿಂಗ್ ಇನ್ ಕನ್ನಡ ಫಿಲ್ಮ್ಸ್ ಈಸ್, ಯಾವ ಪಿಕ್ಚರ್ ನೀವು ತಗೊಂಡ್ರೂ ಕೂಡ ಒಂದಾದರೂ ಖಂಡಿತವಾಗಿ ಕನ್ನಡದ ಬಗ್ಗೆ ಹಾಡುಗಳಿರ್ತವೆ. ಹಾಡು ಇದ್ದೇ ತೀರಬೇಕು ಅದರಲ್ಲಿ, ಖಂಡಿತ. ನಾನು ಎಷ್ಟು ಹಾಡುಗಳನ್ನ ಮಾಡಿ, ಕನ್ನಡ ರೋಮಾಂಚನವೇ ಕನ್ನಡ, ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ತಮಿಳಿನಲ್ಲಿ MGR, ಜೆಮಿನಿ ಗಣೇಶನ್, ಶಿವಾಜಿ ಗಣೇಶನ್, ಕಮಲ್ ಹಾಸನ್, ರಜನಿಕಾಂತ್, ವಿಜಯಕಾಂತ್, ಅರ್ಜುನ್ ಸರ್ಜಾ, ಅಜಿತ್, ವಿಜಯ್, ಸೂರ್ಯ, ಪ್ರಭುದೇವ ಸೇರಿದಂತೆ ಎಲ್ಲಾ ಖ್ಯಾತನಾಮ ನಟರಿಗೆ ಹಾಡಿದ ಹೆಗ್ಗಳಿಕೆ ಡಾಕ್ಟರ್ SPB ಅವರದ್ದು. ತೆಲುಗಿನಲ್ಲಿ NTR, ಅಕ್ಕಿನೇನಿ ನಾಗೇಶ್ವರರಾವ್, ಕೃಷ್ಣ, ಚಿರಂಜೀವಿ, ಬಾಲಕೃಷ್ಣ, ಅಕ್ಕಿನೇನಿ ನಾಗಾರ್ಜುನ, ವಿಕ್ಟರಿ ವೆಂಕಟೇಶ್ ಸೇರಿದಂತೆ ಬಹುತೇಕ ಸೂಪರ್ ಸ್ಟಾರ್ಗಳಿಗೆ ಹಾಡಿದ ಹಿರಿಮೆ SPB ಅವರದ್ದು. ಎಂ ರಂಗರಾವ್, ರಾಜನ್ ನಾಗೇಂದ್ರ, ಉಪೇಂದ್ರ ಕುಮಾರ್, ಘಂಟಸಾಲ, GK ವೆಂಕಟೇಶ್, ವಿಜಯ ಭಾಸ್ಕರ್, TG ಲಿಂಗಪ್ಪ, MS ವಿಶ್ವನಾಥ್, KV ಮಹಾದೇವನ್, ರಾಜೇಶ್ವರ ರಾವ್, ಪೆಂಡ್ಯಾಲ, C ಅಶ್ವಥ್, ಇಳೆಯ ರಾಜ, ಹಂಸಲೇಖ, AR ರೆಹಮಾನ್, ದೇವ, ವಿ ಮನೋಹರ್, ಗುರುಕಿರಣ್, ವಿ ಹರಿಕೃಷ್ಣ, ದೇವಿಶ್ರೀ ಪ್ರಸಾದ್, ಅರ್ಜುನ್ ಜನ್ಯ, ಶಂಕರ್ ಗಣೇಶ್, ಲಕ್ಷ್ಮೀಕಾಂತ್ ಪ್ಯಾರೆಲಾಲ್, ಎಲ್ಲಾ ಹೆಸರಾಂತ ಸಂಗೀತ ನಿರ್ದೇಶಕರಿಗೆ SPB ಹಾಡಿದ್ದಾರೆ. 3 ತಲೆಮಾರುಗಳು ಮೆಚ್ಚಿದ ಗಾಯಕರಿವರು.
ಇಳೆಯರಾಜ ಮತ್ತು ಬಾಲು ಜೋಡಿ ತಮಿಳಿನಲ್ಲಿ ಮ್ಯಾಜಿಕ್ ಕ್ರಿಯೇಟ್ ಮಾಡಿಬಿಟ್ಟಿತ್ತು. ಇವರ ಸಂಗಮದಲ್ಲಿ ಬಂದ ಸಾಗರ ಸಂಗಮಂ ಮತ್ತು ರುದ್ರವೀಣಾ ಚಿತ್ರಗಳ ಉತ್ತಮ ಗಾಯನಕ್ಕೆ ರಾಷ್ಟ್ರ ಪ್ರಶಸ್ತಿ ಒಲಿದು ಬಂತು. ಹಿಂದಿಯಲ್ಲಿ ಸಲ್ಮಾನ್ ಖಾನ್ ಅವರ ಬಹುತೇಕ ಸೂಪರ್ ಹಿಟ್ ಹಾಡುಗಳ ಹಿನ್ನೆಲೆ ಗಾಯನ ಬಾಲು ಅವರದ್ದೇ. ಕೋವಿಡ್ ಎಂಬ ಮಹಾಮಾರಿ ಆ ಮಹಾನ್ ಗಾಯಕನ ಧ್ವನಿಯನ್ನು ನಿಲ್ಲಿಸಿತು. ಆದರೂ ಜನಮನದಲ್ಲಿ ಬಾಲು ಅವರ ಜೇನಿನ ಧ್ವನಿ ಜೀವಂತವಾಗಿ ಉಳಿದಿದೆ. ಅವರ ಹಾಡುಗಳನ್ನು ನಾವು ಕೇಳಿದಾಗಲೆಲ್ಲ ಅವರು ನಮ್ಮೊಂದಿಗೇ ಜೀವಿಸುತ್ತಿದ್ದಾರೆ ಎಂಬ ಭಾವ ಮೂಡಿಬರುತ್ತದೆ. ಈ ಮಹಾನ್ ಗಾನಚೇತನಕ್ಕೆ ಗೌರವ ಸಲ್ಲಿಸುವ ಸದವಕಾಶ ನಮ್ಮದಾಗಿದೆ. ಇಂದು ಗಂಧರ್ವ ಗಾಯಕ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರ ಪುತ್ಥಳಿ ಅನಾವರಣವಾಗುತ್ತಿದೆ. ಅವರ ಹಾಡುಗಳನ್ನು ಕೇಳುತ್ತಾ ಬಾಳುವುದೇ ನಮ್ಮೆಲ್ಲರ ಬದುಕಿನ ಬಹುದೊಡ್ಡ ಸಂಭ್ರಮ. ಬನ್ನಿ, ಎಲ್ಲರೂ ಬನ್ನಿ, ನಾವೆಲ್ಲರೂ ಕೂಡಿ ಅವರ ಪುತ್ಥಳಿಯನ್ನು ಅನಾವರಣ ಮಾಡೋಣ.